ಸಮಾನ ಮನಸ್ಕರ ಸಭೆಯಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಭಾಷಣ. ರಾಮಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಸಭೆ. ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮೊದಲ ಬಾರಿ ಗೆದ್ದ ನಂತರ ಮಂತ್ರಿಯಾಗುವ ಆಸೆಯನ್ನು ಪಡ್ತಾರೆ. 7 ಬಾರಿ ನಾನು ಶಾಸಕನಾಗಿದ್ದೇನೆ. ರಾಜ್ಯದ ಯಾವುದೇ ಹೋಟೆಲ್ಗೆ ಹೋದರೂ ಸಿನಿಮಾ ನಟರು ನೋಡಿದಂತೆ ನೋಡ್ತಾರೆ. ಜನರು ಮಂತ್ರಿ ಆಗ್ತಾರೆ ಸರ್ ಅಂತ ಕೇಳ್ತಾರೆ. ನನ್ನ ಯಾರೂ ಬೈದಿಲ್ಲ, ಬೈಯೋದು ಬೇರೆಯವರಿಗೆ. 1994ರಿಂದ ನಾನು ರಾಜಕಾರಣದಲ್ಲಿದ್ದೇನೆ. ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲ್ಮೂರು 3 ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಕೂಡ್ಲಿಗಿ ಕ್ಷೇತ್ರವನ್ನು ವಿಜಯನಗರಕ್ಕೆ ಸೇರ್ಪಡೆ ಮಾಡಿದ್ದೇನೆ. ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೆರೆ ನೀರು ತರುವ ಕೆಲಸ ಮಾಡಿದ್ದೇನೆ. 1996 ಅಪ್ಪರ್ ಭದ್ರಾ ಯೋಜನೆಗೆ ಜಾರಿ ಮಾಡಿದ್ದೇವೆ. ಅಕ್ವಿಡೆಂಟ್ ಅಂತಾರೆ, ಹಂಪಿ ಶಾಸಕರುಗಳಂತೆ ತೋರಿಸುತ್ತಾರೆ. ಕಳೆದ ಬಾರಿ ಮುಖ್ಯಮಂತ್ರಿಗಳ ಮುಂದೆ ಮನವಿ ಮಾಡಿದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತನಾಡಿದ್ದೇನೆ. ಮಿನಿಸ್ಟರ್ ಆದ ಬಳಿಕ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಅನಾರೋಗ್ಯದಿಂದ ಆದರೂ ಸಾಯ್ಬೋದು. ಆದರೆ ಕ್ಷೇತ್ರದ ಜನರಿಗೆ ನೀರು ಹರಿಸುವ ಕೆಲಸ ಮಾಡಬೇಕಿದೆ. ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನ ಕೂಡ ಅಂಥವರನ್ನು ತಳ್ಳಿ ಬಿಸಾಕಬೇಕಿದೆ. ನಾನು ಮಂತ್ರಿ ಆಗಿ ಬರ್ತೀನಿ ಅಂತ ಎಲ್ಲರೂ ನಾನು ಹೇಳಿ ಬಂದಿಲ್ಲ. ಬಳ್ಳಾರಿ ಕೂಲ್ಗಿ ಜನ ನನ್ನ ದಬ್ಬಿಲ್ಲ. ಹೇಳದೆ ಕೇಳದೆ ಬಂದ್ವಿ. ಕೆಲಸಕ್ಕೆ ಬಾರದವನ್ನು ಇಲ್ಲಿ ಶಾಸಕನಾಗಿ ಮಂತ್ರಿ ಮಾಡಿದ್ದೀರಿ ಎಂದು ಪರೋಕ್ಷವಾಗಿ ಶ್ರೀರಾಮುಲು ಅವರಿಗೆ ಬಳ್ಳಾರಿಯಲ್ಲಿ ಅಲ್ಲಿನ ಜನ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದೆ. 10 ವರ್ಷ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಎಲ್ಲರೂ ಬಾಯಿಗೆ ತುಪ್ಪ ಸವರಿ ಹೋಗಿದ್ದಾರೆ. ನಮ್ಮ ಭಾವನೆಗಳನ್ನು ಮಾಡಿಕೊಳ್ಳಲು ಸಭೆ ಸೇರಿದ್ದೇವೆ. ಅಪ್ಪರ್ ಭದ್ರಾ ನೀರು ತಂದೆ ತರುತ್ತೇನೆ, ಬಿಡುವ ಮಾತಿಲ್ಲ. ವರದಿ ಹರೀಶ್, ಚಿತ್ರದುರ್ಗ. ಬಂದ್ರು, ನೋಡಿದ್ರು, ಇವು ಪಾಂಡವರು ಹಿಂಗೆ ಬಿಲ್ಲುಗಳು ಬಿಟ್ಟರು, ಬಾಣಗಳು ಬಿಟ್ಟರು, ಇದೆಲ್ಲ ಕತೆ ಹೇಳ್ತಾ ಇರ್ತಾರೆ. ಕಡೆಗೆ ಧೃತರಾಷ್ಟ್ರ ಕೇಳ್ತಾನೆ ಒಂದು ಮಾತು, ಸಂಜೆ ಇಷ್ಟೆಲ್ಲ ನೋಡ್ತಾ ಇದ್ದೆ, ನೀನು ಯಾರು ಗೆಲ್ಬೋದಪ್ಪ ಇದರಲ್ಲಿ ಅಂತ ಕೇಳಿದ್ರೆ ಸಂಜೆ ಹೇಳಿದ್ನಂತೆ, ಯಾರು ಗೆಲ್ತಾರಂತ ಹೇಳಕ್ಕಾಗಲ್ಲ, ಒಟ್ಟು ಧರ್ಮ ಮಾತ್ರ ಗೆಲ್ಲುತ್ತೆ ಅಂತ ಹೇಳಿದ್ನಂತ. ಧರ್ಮ ಅಂತೂ ಗೆದ್ದೇ ಗೆಲ್ಲುತ್ತೆ. ಧರ್ಮ ಯಾರ ಕಡೆ ಇರುತ್ತೋ ಅವ್ರ ಗ್ಯಾರಂಟಿ ಗೆಲುವು ಆಗೇ ಆಗುತ್ತೆ ಅಂತ. ಹಂಗೆ ನಾನು ನನ್ನ ಧರ್ಮನ ಪಾಲಿಸ್ಕೊಂಡು ಬಂದೇನೆ. ಧರ್ಮ ನಿಮ್ಮ ಮಧ್ಯದಲ್ಲಿದೆ. ಈ ಕ್ಷೇತ್ರದಲ್ಲಿ ಧರ್ಮ ಯಾವತ್ತೂ ಕೂಡ ಇದೆ. ಧರ್ಮ ಅಂದ್ರೆ ಯಾವುದು? ಕಾಂಗ್ರೆಸ್ಗೆ ನೀವು ಅಗೌರವ ತೋರಿಸಲೇ, ಗೌರವ ತೋರಿಸ್ಕೊಂಡು ಯಾರು ನಿಲ್ಸಿದ್ರು ಕೂಡ ವೋಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ತಾಕತ್ತು, ಒಂದು ಧರ್ಮ ನೀವು ತೋರಿಸಿದ್ರಿ. ಅದು ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಂತೇಳಿ ನಮ್ಮ ಭಗವಂತನಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತೀನಿ. ಮುಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಬರ್ತವೆ, ನೀವೆಲ್ಲರೂ ನಿಲ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಿಲ್ಲಬೇಕು. ನೀವು ಮತ್ತೆ ಮುಂದೆ ಹೋಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿ ನನಗೋಸ್ಕರ ಕಾಂಗ್ರೆಸ್ನ ಬೈಕೊಂಡು ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಮತದಾರ ಬಂಧುಗಳು ಮನೆಗಿದ್ದವರು ಇವ್ರು ಕಾಂಗ್ರೆಸ್ ಬೈದವರು ಓಟ್ ಹಾಕೋದಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಅನ್ಯಾಯ ಆಗುತ್ತದು. ಹೀಗಾಗಿ ನಾವು ಯಾರಿಗೂ ಏನಂಬದು ಬೇಡ. ನಾವೆಲ್ಲ ಕಾಂಗ್ರೆಸ್ನವರೇ, ಅಲ್ಲಿದ್ದವರು ಅವರೇ, ನಾವಿದ್ದವರು ನಾವೆಂಬ ಭಾವನೆಗಳು ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗೋಣ. ಯಾವ ಆಸೆಗಳು ಆಕಾಂಕ್ಷೆಗಳಲ್ಲಿ ಇಟ್ಕೊಳ್ಳೋದು ಬೇಡ. ನಾನು ಖಂಡಿತವಾಗ್ಲೂ ಇಟ್ಕೊಂಡಿಲ್ಲ, ಭಾಳ ಸಂತೋಷವಾಗಿದ್ದೇನೆ. ಬಟ್ ಏನೋ ಆಸೆಗಳಂತಂದರೆ ಎಲ್ಲ ಕಡೆನೂ ಬಂತು. 7 ಸಾರಿ ಗೆದ್ದೀನಿ. ನನಗೆ ಸರಿಸಮಾನವಾಗಿ ಒಂದು 5-6 ಜನ ಇದ್ದಾರೆ ಅಸೆಂಬ್ಲಿಯಲ್ಲಿ. ನಮಗೆ ಅವರು ಕೂಡ ಅನ್ಯಾಯ ಆಗಿದೆ. ನಿಮ್ಮೆಲ್ಲರೂ ನೋಡ್ತಾ ಇದ್ರಿ ಯಾರ್ಯಾರಿಗೆ ಆಗಿದೆ ಅಂತ ಕೂಡ. ಕಾಂಟ್ರಿಬ್ಯೂಟ್ ಮಾಡಿರೋರು, ಸಹಾಯ ಮಾಡಿರೋರು, ವಯಸ್ಸಾಗಿರೋರು, 5-6 ಸಾರಿ ಗೆದ್ದಿರೋರು ಕೂಡ ನಮ್ಮಂಗೆ ಅಲ್ಲಿ ಇದ್ದಾರೆ. ಅವ್ರಿಗೂ ಅನ್ಯಾಯ ಆಗಿದೆ. ಅನ್ಯಾಯ ಯಾವ ಉದ್ದೇಶಕ್ಕಾಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಹೀಗಾಗಿ ಈಗ ಯಾರನ್ನೂ ಆಗೋಯ್ತಲ್ಲ. ಈಗ ಆಗೋಗಿರೋದಕ್ಕೆ ನಾವು ನೆನೆಸ್ಕೊಂಡ್ರೆ ಏನು ಪ್ರಯೋಜನವೂ ಇಲ್ಲ. ನಮ್ಮ ಕುಮಾರ್ ಗೌಡ್ರ ಅಭಿಮಾನದ ಮೇಲೆ ಹೇಳಿದ್ರು ನಮಗೆಲ್ಲೋ ಡೆಲ್ಲಿ ಅದು ಇದು ಅಂತ. ಅವೆಲ್ಲ ಸುಳ್ಳು, ಅವೆಲ್ಲ ಆಗಲ್ಲ. ಅವೆಲ್ಲ ನಾನು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾನು ಯಾವ ಡೆಲ್ಲಿ ಇಲ್ಲ, ಕರ್ನಾಟಕಗಳಿಲ್ಲ, ಎಲ್ಲಿ ಇಲ್ಲ. ನಿಮ್ಮ ಜೊತೆಗೆ ಇರ್ತೀನಿ. ಈ ನಡುವೆಲ್ಲ ನಾನು ಬೆಂಗಳೂರು ಬಿಟ್ಟು ಭಾಳ ವರ್ಷ ಆಯ್ತು, ನಿಮ್ಗೆ ಗೊತ್ತಿದೆ. ರಾಮಪುರ ಬಿಟ್ಟರೆ ಎಲ್ಲಿ ಕದಲಿಲ್ಲ. ನಾನು ಕ್ಷೇತ್ರದ ಹೊತ್ತಿಗೆ ಯಾರು ಬರ್ತಾರೋ ಅವ್ರ ಜೊತೆಗೆ ಇದ್ದೀನಿ. ಅಸೆಂಬ್ಲಿ ನಡೀಬೇಕಾದ್ರೆ 150 ಜನದಲ್ಲಿ ಒಂದು 100 ಜನ ಬರೀ ಡೆಲ್ಲಿಯಾಗಿದ್ರು. ನಾನು ಒಬ್ಬನೇ ಬೆಂಗಳೂರಿನಲ್ಲಿ. ಭಾಳ ಜನ ಕೇಳೋರು, ರಾಮಪುರದಲ್ಲಿ ಇದೆಯಲ್ಲ ನೀನು, ಎಲ್ಲರೂ ಅಲ್ಲಿ ಓಡಾಡ್ತಾರೆ ಅಂತೇಳಿ. ಡೆಲ್ಲಿ ಎಲ್ಲ ನಮ್ಮೂರಾಗ ಐತಪ್ಪ, ರಾಮಪುರದಲ್ಲಿ ಸುತ್ತಮುತ್ತ ನಮ್ಮ ಕ್ಷೇತ್ರದಲ್ಲಿ ಐತೆ. ಹೀಗಾಗಿ ನಾನ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಜನ ಇಷ್ಟಪಟ್ಟರು ಹೋಗ್ಬೋದು, ಜನ ಇಷ್ಟಪಡೋದಕ್ಕೆ ನಾವು ಯಾಕೆ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಎಲ್ಲೂ ಹೋಗಲಿಲ್ಲ. ಭಾಳ ಜನ ಹೇಳ್ತಾರೆ MLA ಅವರು ಡೆಲ್ಲಿಗೆ ಹೋಗಿದ್ರೆ ಆಗಿಬಿಡ್ತಿತ್ತು, ಹಾಗೆ ಇರ್ತಿತ್ತು. ನಾನು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ದೆ. ನಾನು ನಿಮ್ಮ ಮುಂದೆ ಕಾಲಿಗೆ ಬೀಳ್ತೀನಿ, ನಿಮ್ಮ ಮುಂದೆ ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ, ಕ್ಷೇತ್ರ ಜನದ ಮುಂದೆ ನಿಲ್ತೀನವೇನ, ನಾನು ಯಾರು ಡೋರ್ಗೆ ಹೋಗಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಅವತ್ತು ಹೇಳಿದ್ದೆ. ಇವತ್ತು ಕೂಡ ಅದೇ ಮಾತೆ ನಾನು ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ನೀವು, ಅವ್ರು ಯಾರೂ ಅಲ್ಲ ನನಗೆ.
ನೀವು ಇದ್ದುಕೊಂಡು ಮಾಡಿದಕ್ಕೆ ನಾನು ಯಜಮಾನಾಗಿ ನಿಂತಿದ್ದೀನಿ, ನೀವು ಇಲ್ಲದೆ ಹೋಗಿದ್ದು ನಾನೇ ನಿಲ್ತಾ ಇದ್ದೆ. ಹೀಗಾಗಿ ನಮ್ಮ ಸಂಬಂಧಗಳು ಯಾವಾಗಲೂ ಪರ್ಮನೆಂಟ್ ಆಗಿ ಹೀಗೆ ಇರಲಿ. ನಾವು ಸಂತೋಷವಾಗಿ ಇರೋಣ, ಅಭಿಮಾನಪೂರ್ವಕವಾಗಿ ನಾವು ನಮ್ಮ ಇಗೋ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಅದನ್ನು ಸ್ವಾಭಿಮಾನ ಕಳ್ಕೊಂಡು ಬದುಕೋದು ಬೇಡ ಅಂತೇಳಿ ನಾನು ಹೇಳಕ್ ಬರ್ತೇನೆ.